ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಪರವಾಗಿ ದೇಶದ ಜನತೆಗೆ ಸ್ಪಷ್ಟ ಹಾಗೂ ಆತ್ಮವಿಶ್ವಾಸದಿಂದ ಮಾಹಿತಿ ನೀಡಿದ್ದ ಏರ್ ಮಾರ್ಷಲ್ ಎ.ಕೆ. ಭಾರತಿಯವರು ಈಗ ಸುಮಾರು 4 ದಶಕಗಳ ಅದ್ಭುತ ಸೇವೆಯ ನಂತರ ಭಾರತೀಯ ವಾಯುಪಡೆಯಿಂದ ಅಧಿಕೃತವಾಗಿ ನಿವೃತ್ತರಾಗಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ದೇಶ ಸೇವೆಯಲ್ಲಿ ತೊಡಗಿದ್ದ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅವರು ತಮ್ಮ ಶಾಂತ ಸ್ವಭಾವ, ಸ್ಪಷ್ಟ ನಿರ್ಧಾರಗಳು ಹಾಗೂ ಅತ್ಯುತ್ತಮ ನಾಯಕತ್ವಕ್ಕಾಗಿ ಭಾರತೀಯ ವಾಯುಪಡೆಯಲ್ಲಿ ವಿಶೇಷ ಗೌರವ ಪಡೆದ ಅಧಿಕಾರಿಯಾಗಿದ್ದಾರೆ. ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನಡೆದ ಟ್ರೈ ಸರ್ವಿಸ್ ಮೀಡಿಯಾ ಬ್ರೀಫಿಂಗ್ಗಳಲ್ಲಿ ಅವರು ನೀಡಿದ ಮಾಹಿತಿ ದೇಶದಾದ್ಯಂತ ಗಮನ ಸೆಳೆದಿತ್ತು. ಆ ಸಮಯದಲ್ಲಿ ಅವರು ಡೈರೆಕ್ಟರ್ ಜನರಲ್ ಏರ್ ಆಪರೇಷನ್ಸ್ DGAO ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಜವಾಬ್ದಾರಿಯಲ್ಲಿದ್ದ ಅವರ ಭಾರತದ ವೈಮಾನಿಕ ಕಾರ್ಯಾಚರಣೆಗಳ ಯೋಜನೆ ರೂಪಿಸುವುದರಿಂದ ಹಿಡಿದು ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವವರೆಗೆ ಪ್ರಮುಖ ಪಾತ್ರ ವಹಿಸಿದರು. ಆಪರೇಷನ್ ಸಿಂಧೂರ್ ವೇಳೆ ಭಾರತದ ಗುರಿ ಸ್ಪಷ್ಟವಾಗಿತ್ತು. ಗಡಿಯಾಚೆಯಲ್ಲಿದ್ದ ಪಾಕಿಸ್ತಾನದ ಉಗ್ರರ ಮೂಲಸೌಕರ್ಯಗಳನ್ನು ನಿಖರವಾಗಿ ಗುರಿಯಾಗಿಸಿ ನಿಷ್ಕ್ರಿಯಗೊಳಿಸುವುದು ಹಾಗೂ ಯಾವುದೇ ಅನಗತ್ಯ ಉದ್ವಿಗ್ನತೆ ಉಂಟಾಗದಂತೆ ಅತ್ಯಂತ ಎಚ್ಚರಿಕೆಯಿಂದ ಕಾರ್ಯಾಚರಣೆ ನಡೆಸುವುದು. ಈ ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಏರ್ ಮಾರ್ಷಲ್ ಭಾರತಿ ಅವರ ನಾಯಕತ್ವವು ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಅಷ್ಟೇ ಅಲ್ಲ, ಮಾಧ್ಯಮಗಳ ಮುಂದೆ ಅವರು ಅತ್ಯಂತ ಸಂಕೀರ್ಣವಾದ ಮಲ್ಟಿ ಡೊಮೈನ್ ಆಪರೇಷನ್ಸ್ಗಳನ್ನು ಸಹ ಸರಳವಾಗಿ ವಿವರಿಸುತ್ತಿದ್ದರು. ಭಾರತದ ಏರ್ ಡಿಫೆನ್ಸ್ ವ್ಯವಸ್ಥೆ ಹೇಗೆ ಶತ್ರುಗಳ ವೈಮಾನಿಕ ಬೆದರಿಕೆಗಳನ್ನು ತಡೆಹಿಡಿಯಿತು, ಯಾವ ರೀತಿಯ ಶತ್ರು ವ್ಯವಸ್ಥೆಗಳನ್ನು ಯಶಸ್ವಿಯಾಗಿ ತಡೆಗಟ್ಟಲಾಯಿತು ಎಂಬುದರ ಬಗ್ಗೆ ಸಾಕ್ಷ್ಯಾಧಾರಗಳೊಂದಿಗೆ ದೇಶಕ್ಕೆ ಮಾಹಿತಿ ನೀಡಿದರು. ಆದರೆ ಅವರ ವೃತ್ತಿ ಜೀವನದ ಅತ್ಯಂತ ನೆನಪಿನ ಕ್ಷಣಗಳಲ್ಲಿ ಒಂದು ಕಿರಾನಾ ಹಿಲ್ಸ್ ಕುರಿತು ಪ್ರಶ್ನೆಯಾಗಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನದ ಕಿರಾನಾ ಹಿಲ್ಸ್ ಪ್ರದೇಶದಲ್ಲಿ ಅಣ್ವಸ್ತ್ರ ಸಂಗ್ರಹ ಕೇಂದ್ರವಿದೆ ಎಂಬ ವದಂತಿಗಳು ವ್ಯಾಪಕವಾಗಿ ಹರಿದಾಡಿದ್ದವು. ಮಾಧ್ಯಮ ಪ್ರತಿನಿಧಿಯೊಬ್ಬರು ಭಾರತದ ದಾಳಿಯಲ್ಲಿ ಕಿರಾನಾ ಹಿಲ್ಸ್ ಗುರಿಯಾಗಿತ್ತೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಏರ್ ಮಾರ್ಷಲ್ ಭಾರತಿ ಅವರು ಯಾವುದೇ ಉದ್ವಿಗ್ನತೆ ತೋರದೆ ಸಣ್ಣ ನಗೆಯೊಂದಿಗೆ ಅತ್ಯಂತ ಚಾತುರ್ಯದಿಂದ ಹೀಗೆ ಉತ್ತರಿಸಿದರು. ಕಿರಾನಾ ಹಿಲ್ಸ್ ನಲ್ಲಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಗಳು ಇವೆ ಎಂದು ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಕಿರಾನಾ ಹಿಲ್ಸ್ ಮೇಲೆ ಯಾವುದೇ ದಾಳಿ ನಡೆಸಿಲ್ಲ. ನಿನ್ನೆ ನಡೆದ ಬ್ರೀಫಿಂಗ್ ನಲ್ಲೂ ನಾನು ಅದರ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಈ ಒಂದು ಉತ್ತರವೇ ವಿಶ್ವದ ಗಮನ ಸೆಳೆಯಿತು. ಯಾವುದೇ ರಹಸ್ಯ ಮಾಹಿತಿಯನ್ನು ಬಹಿರಂಗಪಡಿಸದೆ, ಯಾವುದೇ ಊಹಾಪೋಹಕ್ಕೂ ಅವಕಾಶ ನೀಡದೆ ಭಾರತದ ಗುರಿ ಕೇವಲ ಉಗ್ರರ ಮೂಲಸೌಕರ್ಯವನ್ನು ನಾಶಪಡಿಸುವುದೇ ಹೊರತು ಪರಿಸ್ಥಿತಿಯನ್ನು ಅಣ್ವಸ್ತ್ರ ಮಟ್ಟದ ಸಂಘರ್ಷದತ್ತ ಕೊಂಡೊಯ್ಯುವುದು ಅಲ್ಲ ಎಂಬ ಸಂದೇಶವನ್ನು ಅವರು ಅತ್ಯಂತ ಸಮತೋಲನದಿಂದ ತಿಳಿಸಿದರು. ಈ ಉತ್ತರದ ಮೂಲಕ ಅವರು ಭಾರತದ ಅಧಿಕೃತ ನಿಲುವನ್ನು ಸ್ಪಷ್ಟಪಡಿಸುವುದರ ಜೊತೆಗೆ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದ ಅನಗತ್ಯ ಊಹಾಪೋಹಗಳಿಗೂ ತೆರೆ ಎಳೆದರು. ಅನೇಕ ರಕ್ಷಣಾ ತಜ್ಞರುಗಳು ಈ ಪ್ರಕ್ರಿಯೆಯನ್ನು ಅತ್ಯುತ್ತಮ ಮಿಲಿಟರಿ ಕಮ್ಯುನಿಕೇಶನ್ ಉದಾಹರಣೆಯಾಗಿ ಇಂದಿಗೂ ಉಲ್ಲೇಖಿಸುತ್ತಾರೆ. ಏರ್ ಮಾರ್ಷಲ್ ಭಾರತಿ ಅವರು ಜೂನ್ 1987ರಲ್ಲಿ ಭಾರತೀಯ ವಾಯುಪಡೆಯ ಫೈಟರ್ ಸ್ಟ್ರೀಮ್ಗೆ ಅಧಿಕಾರಿಯಾಗಿ ಸೇರ್ಪಡೆಯಾದರು. ತಮ್ಮ ವೃತ್ತಿ ಜೀವನದಲ್ಲಿ ಅವರು 5,000 ಗಂಟೆಗಳಿಗಿಂತ ಹೆಚ್ಚು ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದು, Su-30 MKI ಸೇರಿದಂತೆ ಪ್ರಮುಖ ಯುದ್ಧ ವಿಮಾನ ಪಡೆಗಳಿಗೆ ನೇತೃತ್ವ ನೀಡಿದ್ದರು. ನಂತರ ಅವರು ಭಾರತೀಯ ವಾಯುಪಡೆಯ ಡೆಪ್ಯೂಟಿ ಚೀಫ್ ಆಫ್ ಏರ್ ಸ್ಟಾಫ್ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಪ್ರತಿಯೊಂದು ಹಂತದಲ್ಲೂ ಅವರ ಕಾರ್ಯಕ್ಷಮತೆ, ಕಾರ್ಯತಂತ್ರದ ಸ್ಪಷ್ಟತೆ ಹಾಗೂ ಶಾಂತ ನಾಯಕತ್ವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಈಗ ಅವರು ನಿವೃತ್ತಿಯಾಗುತ್ತಿದ್ದರು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ತೋರಿದ ಅವರ ನಾಯಕತ್ವ, ನಿಖರವಾದ ಯೋಜನೆ, ಅತ್ಯುತ್ತಮ ಆಪರೇಷನಲ್ ಟ್ರಾನ್ಸ್ಪರೆನ್ಸಿ ಮತ್ತು ಸಂಕಷ್ಟದ ಸಂದರ್ಭದಲ್ಲೂ ಆತ್ಮವಿಶ್ವಾಸದಿಂದ ದೇಶದ ಜನರೊಂದಿಗೆ ಸಂವಹನ ನಡೆಸಿದ ರೀತಿ ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿ ಉಳಿಯಲಿದೆ. ದೇಶ ಸೇವೆಗೆ ತಮ್ಮ ಜೀವನದ ಅಮೂಲ್ಯ ವರ್ಷಗಳನ್ನು ಅರ್ಪಿಸಿದ ಏರ್ ಮಾರ್ಷಲ್ ಎ.ಕೆ. ಭಾರತಿ ಅವರಿಗೆ
ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಗೌರವ ಹಾಗೂ ಅಭಿನಂದನೆಗಳು. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.